ಮಾಡ್ತಾ ಇದ್ದೇವೆ. ಆದರೆ ತಾಂತ್ರಿಕತೆ ಆಗಿರ್ತಕ್ಕಂಥ ಯಾವ ದೇಶದಲ್ಲಿ ನಾವು ಜಾರಿಗೆ ತರುವಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಆಫೀಸ್ ಆಗಿರ್ಬೋದು, ಆಧಾರ್ ಶೀಡಿಂಗ್ ಆಗಿರ್ಬೋದು, ಲ್ಯಾಂಡ್ ಬೀಟ್ ಆಗಿರ್ಬೋದು, ಬಗಮ್ ಹುಕುಮ್ ಆಗಿರ್ಬೋದು, ಇಂಥ ಹಲವಾರು ಆ್ಯಪ್ಗಳನ್ನು ನಾವು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಸೌಲಭ್ಯವನ್ನು ಒದಗಿಸಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರತಿನಿತ್ಯ ಕೆಲಸ ಮಾಡೋಕ್ಕೆ ಹೋದರೆ ಯಾವುದೇ ಒಂದು ದೇವಸ್ಥಾನದ ಆಗಿರ್ಬೋದು, ಅಥವಾ ಯಾವುದೇ ಒಂದು ಗಿಡ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮನೆ ಆಗಿರ್ಬೋದು, ಅದ್ರ ಮುಂದೆ ಕಟ್ಟಿ ಕೂತು ನಾವು ಕೆಲಸವನ್ನು ನಿರ್ವಹಣೆ ಮಾಡಿಕೊಂಡು ಬರ್ತೇವೆ. ಆದರೆ ಸರ್ಕಾರದಿಂದ ಯಾವುದೇ ಆಗಿರ್ತಕ್ಕಂಥ ಒಂದು ಕಚೇರಿ ಆಗಿರ್ಬೋದು, ಅಥವಾ ಟೇಬಲ್ ಆಗಿರ್ಬೋದು, ಅಥವಾ ಸುಸಜ್ಜಿತ ಆಗಿರ್ತಕ್ಕಂಥ ಆಫೀಸ್ ಆಗಿರ್ಬೋದು, ಇದುವರೆಗೂ ನಮಗೆ ಕೊಟ್ಟಿಲ್ಲ. ಆದ ಕಾರಣ ನಮಗೆ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದ ಪ್ರಕಾರ ನಾವು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ನಿಜವಾಗ್ಲೂ ನಾವು ಬೇರೆ ಯಾವುದೇ ವೃಂದಗಳಿಗೆ ನಾವು ಹೋಲಿಸಿದರೆ ಇವತ್ತು ಕನಿಷ್ಠ ಸೌಲಭ್ಯವಿಲ್ಲದೆ ಒಂದು ಸಾರ್ವಜನಿಕ ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ನಿಜವಾಗ್ಲೂ ನಮಗೆ ಕಚೇರಿಗಳಿಲ್ಲ, ಕೂಡ್ಲಿಕ್ಕೆ ಚೇರ್ ಇಲ್ಲ. ಆಮೇಲೆ ನಾವು ತಾಂತ್ರಿಕ ಕೆಲಸಗಳನ್ನೆಲ್ಲವೂ ಕೂಡ ಇವತ್ತು ಸುಮಾರು ಒಂದು 21 ಆ್ಯಪ್ಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಬಟ್ ಇವತ್ತಿಗೂ ಕೂಡ ನಮ್ಮ ಮೊಬೈಲು, ಇಂಟರ್ನೆಟ್ಟು, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಲ್ಯಾಪ್ಟಾಪು ಯಾವುದೂ ಕೂಡ ಮೂಲಭೂತ ಸೌಲಭ್ಯ ಇಲ್ಲ. ನಾವು ಸರ್ಕಾರಕ್ಕೆ ಹೇಳೋದಿಷ್ಟೇ, ನೀವು ಕೆಲಸ ಕೇಳಿದ್ರೆ ತಪ್ಪಲ್ಲ, ಬಟ್ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮಗೆ ಕೊಡ್ರಿ, ನಾವು ಕೆಲಸ ಮಾಡ್ತೀವಿ. ಸೌಲಭ್ಯ ಕೊಡುವವರೆಗೂ ನಾವು ನಿರ್ದಿಷ್ಟವಾದವರಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂಥೇಳಿ ಈ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ನಾವು ಈ ಹಿಂದೆ ಕೂಡ ನಾವು ಇದ್ರ ಬಗ್ಗೆ ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. ಅವರು ನಮಗೆ ಕಾಲಾವಕಾಶ ಕೇಳಿದ್ರು, 2-3 ತಿಂಗಳಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಾವು ಆದಷ್ಟು ಬೇಗ ಈಡೇರಿಸ್ತೀವಿ ಅಂತ ಹೇಳಿದರು. ಬಟ್ ಇದುವರೆಗೆ ಸುಮಾರು ನಾವು ಅದು ಗತಿಸಿ ಹೋಗಿ ಮತ್ತೆ 2-3 ತಿಂಗಳು ನಾವು ಕಾಯ್ದರೂ ಕೂಡ ಇದುವರೆಗೂ ನಮಗೆ ಯಾವುದೇ ಸೌಲಭ್ಯಗಳನ್ನು ನೀಡಿಲ್ಲ. ಹಾಗಾಗಿ ನಾವು ತ್ವರಿತಗತಿಯಲ್ಲಿ, ಯಾಕಂದರೆ ಕೆಲಸಗಳು ಯಾವ ನಿಂತಿಲ್ಲ, ಎಲ್ಲ ಕೆಲಸಗಳು ಕೂಡ ನಿರಂತರ ಮಾಡ್ತಾ ಇದ್ದೀವಿ. ಹಾಗಾಗಿ ಸೌಲಭ್ಯಗಳನ್ನ ಆದಷ್ಟು ಬೇಗ ಕೊಡ್ರಿ, ಕೊಟ್ಟ ತಕ್ಷಣ ನಾವು ಕೆಲಸಕ್ಕೆ ನಾವು ತಯಾರಿದ್ದೀವಿ. ನನ್ನ ಹೆಸರು SS ಶಿರ್ಷಾಡ್ ಅಂತೇಳಿ, ಗ್ರಾಮ ಆಡಳಿತಾಧಿಕಾರಿ ಬಸವನ ಬಾಗೇವಾಡಿ. ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರ ವತಿಯಿಂದ ಇವತ್ತಿನ ದಿವಸ ನಾವು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಕೈಗೊಂಡಿದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ನಾವು ಯಾವುದೋ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಗಿಡದ ಕೆಳಗಡೆ ಕೂತು ಸಾರ್ವಜನಿಕರ ಸೇವೆಯನ್ನು ಮಾಡ್ತಕ್ಕಂಥ ದುಸ್ಥಿತಿ ಒದಗಿ ಬಂದಿದೆ. ಸರ್ಕಾರ ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿ ತಂದು ಸಾರ್ವಜನಿಕರಿಗೆ ಸಹಾಯ ಮಾಡುತ್ತದೆ. ಆ ಯೋಜನೆಗಳನ್ನು ಅತ್ಯಂತ ತ್ವರಿತಗತಿಯಲ್ಲಿ ಜನರಿಗೆ ನಾವು ಅನುಷ್ಠಾನಗೊಳಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಇವತ್ತಿನ ದಿವಸ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಲ್ಲ. ಈ ಹಿಂದೆಯೂ ಕೂಡ ನಾವು 2024 ಅಕ್ಟೋಬರ್ ತಿಂಗಳಲ್ಲಿ ನಾವು ಹೋರಾಟವನ್ನು ಕೈಗೊಂಡು ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ. ಆ ಕಾರಣದಿಂದ ಇದುವರೆಗೂ ಕೂಡ ಅವರು ಕಾಲಾವಕಾಶವನ್ನು ತೆಗೆದುಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿಲ್ಲ. ಕಾರಣ ನಾವು ಏನಪ್ಪ ಅಂತಂದ್ರೆ ಆ ಸೌಲಭ್ಯಗಳನ್ನು ಒದಗಿಸಿಕೊಡುವವರೆಗೂ ಹಾಗೂ ತಾಂತ್ರಿಕ ಕೆಲಸಗಳನ್ನು ನಾವು ಮಾಡ್ತಿರುವುದರಿಂದ ನಮ್ಮ ಸಂಬಳದಿಂದಲೇ ನಾವು ಮೊಬೈಲ್ಗಳಿಗೆ ರಿಚಾರ್ಜ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕಾರಣ ಈ ಸೌಲಭ್ಯಗಳನ್ನು ತಾವು ಒದಗಿಸದೆ ಹೋದರೆ ಮುಂದಿನ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ. ನನ್ನ ಹೆಸರು ನಾನಾಗೌಡ ಪಾಟೀಲ್, ಗ್ರಾಮ ಆಡಳಿತಾಧಿಕಾರಿಗಳು, ಬಸವನ ಬಾಗೇವಾಡಿ.